ಒಂದು ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರಾನ್ಸ್ ಡಿಸೀಸ್ ಹೆಚ್ಚಾಗ್ತಾ ಇರೋದು ಮಕ್ಕಳಲ್ಲಿ ಶಿವಣ್ಣ. ಮಕ್ಕಳಲ್ಲಿ ಹೆಚ್ಚಾಗ್ತಾ ಇರೋದು. 100 ಜನಕ್ಕೆ IBD ಕಾಯಿಲೆ ಬಂದ್ರೆ 79 ಜನಕ್ಕೆ ಮಕ್ಕಳಿಗೆ ಆಗ್ತಾ ಇದೆ. ಆಯ್ತಾಯ್ತಾ? ಮೊನ್ನೆ ಒಂದು ಡಾಕ್ಟರ್ ಶಿವಣ್ಣ, ನಮ್ ಇಲ್ಲೇ ಒಂದು ಪಕ್ಕದಲ್ಲಿ ತಾಲೂಕ್ ಡಾಕ್ಟರ್, ಸ್ವಂತ ಆಸ್ಪತ್ರೆ ಇದೆ ಅವ್ರದ್ದು. ಅವ್ರಿಗೆ ಸಣ್ಣದಾಗ ಒಂದು ಕುರ ಆಗಿದೆ ಶಿವಣ್ಣ. ಆಪ್ಸಿಸ್ ಕುರ ಅಂತ ಯಾರಿಗೋ ಇನ್ನೊಂದು ಡಾಕ್ಟರ್ ಫೋನ್ ಮಾಡಿದ್ದಾರೆ. ಅದೇನ 2 ನಿಮಿಷದ ಕೆಲಸ ತೆಗ್ದು ಮಾಡಿ ಕಳ್ಸಿಬಿಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಡಾಕ್ಟರ್ ನರ್ಸಾರೆಡ್ಡಿ ಅವರು ಇಲ್ಲ 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 ನೀವು ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ನನ್ನ ಹತ್ರ ಕಳ್ಸಿದ್ರು. ಚಿಕ್ಕ ಹುಡುಗ ಶಿವಣ್ಣ. ಆಮೇಲೆ ಬಂದಾಗ ನಾನು ಕುರ ಇತ್ತಲ್ಲ, ಯಾವ್ದೇ ಕುರ ಇದ್ರೆ ನಾವು ಕೊಲೊನೋಸ್ಕೋಪಿ ಮಾಡ್ತೀವಿ ಶಿವಣ್ಣ. ಕೊಲೊನೋಸ್ಕೋಪಿ ಮಾಡಿದಾಗ ಆ ಹುಡುಗನಿಗೆ ಕ್ರಾನ್ಸ್ ಡಿಸೀಸ್ ಇತ್ತು. 9 ವರ್ಷದ ಹುಡುಗ. ಕ್ರಾನ್ಸ್ ಡಿಸೀಸ್ 9 ವರ್ಷ. ಕ್ರಾನ್ಸ್ ಡಿಸೀಸ್ ಅಂದ್ರೆ ಶಿವಣ್ಣ, ಅದಕ್ಕೆ ಕ್ಯಾನ್ಸರ್ ಆದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡಿ ರೇಡಿಯೋಥೆರಪಿ ಕೀಮೋಥೆರಪಿ ಕೊಟ್ಟು ಕಳಿಸ್ಬಿಡ್ಬೋದು. ಈ ಕ್ರಾನ್ಸ್ ಡಿಸೀಸ್ ಇಂಜೆಕ್ಷನ್ ಕೊಟ್ಟಾಗ ಕಡಿಮೆ ಆಗುತ್ತೆ, ಸ್ವಲ್ಪ ದಿನ ಫ್ರೀ ಆಗಿರುತ್ತೆ, ಮತ್ತೆ ಫ್ಲೇರ್ ಅಪ್ ಆಗುತ್ತೆ, ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕ್ರಾನ್ಸ್ ಡಿಸೀಸ್. ಅಲ್ಸರೇಟಿವ್ ಕೊಲೈಟಿಸ್ ಅಷ್ಟೇ. ಈಗ ಯಾವ್ದೋ ಒಂದು ಪಾಪ ನಾರ್ತ್ ಇಂಡಿಯನ್ ಮಗು ವೈಟ್ ಫೀಲ್ಡ್ ಕಡೆಯಿಂದ ನಮ್ಮ ಹಾಸ್ಪಿಟಲ್ ಬಂದಿತ್ತು. 3 ವರ್ಷ ಶಿವಣ್ಣ. ಎಲ್ಲಾ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಎಲ್ಲಾ ಹಾಸ್ಪಿಟಲ್ಗೂ ಹೋಗಿದ್ದಾರೆ. ಅಲ್ಲಿ ಬೇದಿ ಆಗ್ತಾ ಇದೆ ಅವನಿಗೆ. ಬೇದಿ ಟ್ರೀಟ್ಮೆಂಟ್ ಕೊಡೋದು, ಹೊಟ್ಟೆ ನೋವು ಟ್ರೀಟ್ಮೆಂಟ್, ಇಷ್ಟು 3 years ಮಾಡಿದ್ದಾರೆ. ಕೊನೆಗೆ ಅವ್ರು ಏನ್ ಮಿರಾಕಲ್ ಗೊತ್ತಿಲ್ಲ, ಯಾರೋ ಶಾಸ್ತ್ರ ಹೇಳಿದ ಶಿವಣ್ಣ, ಈ ಕಡೆ ದಿಕ್ಕಲ್ಲಿ ಡಾಕ್ಟರ್ ಇದಾರೆ ನೀವು ಹೋಗಿ ಅಂತ. ಅವ್ರು ಸಾಯಿಬಾಬಾ ಭಕ್ತರು. ಸಾಯಿಬಾಬಾ ಅದೇನೋ ಆರೋರಡಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದ್ರು ಶಿವಣ್ಣ. ಬಂದು 2 ಸೆಕೆಂಡ್ಗೆ ನೋಡ್ತೀನಿ ಆ ಹುಡುಗನಿಗೆ ಅಲ್ಸರೇಟಿವ್ ಕೊಲೈಟಿಸ್. ಅರ್ಥ ಆಯ್ತಲ್ವಾ? ಹಾಗಾಗಿ ಇದು ಮಕ್ಕಳಲ್ಲಿ ಬಹಳ ಸೀರಿಯಸ್ ಆಗಿ ನೋಡ್ಬೇಕಾದ್ರೆ ಕಾಯಿಲೆ ಶಿವಣ್ಣ. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ನಮ್ಮಲ್ಲಿ ನಾನ್ ವೆಜ್ ಅಡಿಗೆ ಮಾಡ್ತಾ ಇದ್ದು ವರ್ಷಕ್ಕೆ 2 ಸಲ ಶಿವಣ್ಣ. ಒಂದು ಯುಗಾದಿಗೆ, ಒಂದು ಮಾರ್ನಮಿಗೆ. ನಮ್ಗೆಲ್ಲ ಅದೇ ನೆಂಟ್ರಿಸ್ಟ್ ಬಂದಾಗ ಅಪರೂಪಕ್ಕೆ ಕೋಳಿ ಕೂತಿದ್ರು, ಏನೋ ಕುರಿ ಏನೋ ತರ್ತಿದ್ರು. ಈಗ ನೋಡಿ ಶಿವಣ್ಣ, ಹಳ್ಳಿಗೆ ಹೋದ್ರೆ ನಮ್ಮ ಹಳ್ಳಿಗೆ ವಾರಕ್ಕೆ 3 ಸರಿ ನಾನ್ ವೆಜ್ ಮಾಡ್ತಾರೆ. 3 ಸರಿ ಮಾಡ್ತಾರೆ ನಾನ್ ವೆಜ್. ಆಯ್ತಾ? 2 ನಾನ್ ವೆಜ್ ಮಾಡ್ಲಿಲ್ವಾ, ರೋಡ್ ಸೈಡ್ ಅಲ್ಲಿ ಕಬಾಬು, ಮಟನ್ನು, ಚಿಕನ್ನು, ಫಿಶ್ ಎಲ್ಲ ಹಾಕ್ತಾ ಇರ್ತಾರಲ್ಲ, ಆ ರೋಡ್ ಸೈಡ್ ಇಂದ ಪಾರ್ಸಲ್ ತರ್ತಾರೆ ಮನೆಗೆ. 3ನೇದು ಗೋಬಿ ಮಂಚೂರಿ, ಪಾನಿಪುರಿ, ಈ ಕಲರ್ ಐಟಮ್ಸ್ ಎಲ್ಲ ರೋಡ್ ಮಾಡಿರ್ತಾರಲ್ಲ, ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ, ಯಾವ ತರಕಾರಿ ಮಾಡ್ತಾರೋ ಗೊತ್ತಿಲ್ಲ. ಮತ್ತೆ ಜಂಕ್ ಫುಡ್ ಅರ್ಬನ್ ಏರಿಯಾಸ್ ಅಲ್ಲಿ ಈ ಪಿಜ್ಜಾಗಳು, ಈ ಬರ್ಗರ್, ಇದೆಲ್ಲ ಮಕ್ಕಳು ಸೇವನೆ ಮಾಡ್ತಾರೆ. ಯಾವ ಮನೆಗಾದ್ರೂ ಹೋಗಿ ಒಂದ್ ದೊಡ್ಡ ಸಮಸ್ಯೆ ಮಕ್ಕಳದು, ಮನೆ ಊಟ ಮಾಡಲ್ಲ, ಜಂಕ್ ಫುಡ್ ಮಾಡ್ತಾರೆ. ಸಿಟಿಗಳಲ್ಲಿ ಏನು ಅಂತ ಹೇಳಿದ್ರೆ, ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ, ನೀನ್ ಏನ್ ಬೇಕು ಆರ್ಡರ್ ಮಾಡ್ಕೊ ಅಂತ. ಮೊಬೈಲ್ ಅಲ್ಲಿ ಆನ್ಲೈನ್ ಫುಡ್, ಆನ್ಲೈನ್ ಸ್ವಿಗ್ಗಿ, ಝೊಮ್ಯಾಟೊ, ಕ್ಲೌಡ್ ಕಿಚನ್, ಏನೋ ಇವಾಗ ಮೊದಲು ಇ-ಕಾಮರ್ಸ್, ಕ್ವಿಕ್ ಕಾಮರ್ಸ್. 5 ನಿಮಿಷದಲ್ಲಿ ಮನೆ ಕಬಾಬ್ ಬಂದಿರುತ್ತೆ, 5 ನಿಮಿಷದಲ್ಲಿ ಮನೆ ಪಿಜ್ಜಾ ಬಂದಿರುತ್ತೆ, 5 ನಿಮಿಷದಲ್ಲಿ ಮನೆಗೆ ಬರ್ಗರ್ ಬಂದಿರುತ್ತೆ. ಸೊ ಈ ತರ ತಿಂದು 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 ಸಿಟಿಲಿ ಇರೋ ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ಈ ಕಾಯಿಲೆ. ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಕಾಸಿಲ್ವಲ್ಲ. ಬಟ್ ಆದ್ರೂ ಸಹ ಅವರು ಸಿಟಿನಲ್ಲಿ 500 ರೂಪಾಯಿಗೆ ಮಾರೋದು, ಅಲ್ಲಿ ರೋಡ್ ಸೈಡ್ 50 ರೂಪಾಯಿ ಸಿಗುತ್ತೆ. ಯಾವುದೇ ನೀವು ತಾಲೂಕ್ ಹೋಗಿ ಶಿವಣ್ಣ, ಯಾವ್ದೋ ಹೋಗ್ಲಿ ಹೆಡ್ ಕ್ವಾರ್ಟರ್ಗೆ ಹೋಗಿ, ಬಸ್ ಒಳಗೆ ಹೋಗಿ ನೀವು, ಅಲ್ಲಿ ಪಾನಿಪುರಿ ಮಾಡ್ತಾ ಇರ್ತಾರೆ, ಅಲ್ಲಿ ಕಬಾಬ್ ಮಾಡ್ತಾ ಇರ್ತಾರೆ. ನೋಡಿರ್ಬೇಕು ನೀವು, ನಿಮ್ ಬಸ್ಗಳಲ್ಲಿ ಹೋಯ್ತಲ್ಲ. ಸೊ ಈ ರೀತಿ ಆಗಿರುವಾಗ, ಸೊ ಈ ಇತ್ತೀಚೆಗೆ ಸರ್ಕಾರಗಳು ರೋಡ್ ಸೈಡ್ ಅಲ್ಲಿ ಕಲರ್ ಹಾಕ್ಬಾರ್ದು, ಇಡ್ಲಿಗೆ ಪ್ಲಾಸ್ಟಿಕ್ ಹಾಕ್ಬಾರ್ದು, ಅದೆಲ್ಲ ಬ್ಯಾನ್ ಮಾಡ್ತಾ ಇದಾರೆ. ಸರ್ಕಾರಗಳು ಹೆಜ್ಜೆ ತಗೊಳ್ತಾರೆ. ಈಗ ಇರೋ ಒಂದು ನಮ್ಮ ಆರೋಗ್ಯ ಸಚಿವರು ಬಹಳ ಪ್ರೊಆಕ್ಟಿವ್ ಕೆಲಸ ಮಾಡ್ತಾರೆ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ದಿನೇಶ್ ಗುಂಡೂರಾವ್ ಸಾಹೇಬ್ರು. ಸೊ ಅವರು ಈ ಒಂದು ವಿಚಾರದಲ್ಲೂ ಸಹ ಈ ಕ್ವಾಕ್ಸ್, ನಕಲಿ ವೈದ್ಯರ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಮನ ತಗೋಬೇಕು ಅಂತ ನನ್ನಲ್ಲಿ ಅವರ ಒಂದು ಮನವಿ. ಈ ನಕಲಿ ವೈದ್ಯರ ಬಗ್ಗೆ ಒಂದು ದೊಡ್ಡ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಅವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಶಿವಣ್ಣ, ಈ ಒಂದು ವಾಹಿನಿ ಮುಖಾಂತರ. ಸೊ ದಿನೇಶ್ ಗುಂಡೂರಾವ್ ಸಾಹೇಬ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮತ್ತೆ ಸ್ಪಂದಿಸ್ತಾರೆ ವೈದ್ಯರಿಗೆ. ಒಳ್ಳೇದಿದ್ದಾಗ ಹೇಳ್ಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸ್ಪಂದಿಸ್ತಾರೆ ವೈದ್ಯರಿಗೆ. ನೀವು ಅವನ್ನ ಅವಾಯ್ಡ್ ಮಾಡ್ಲಿಲ್ಲ ಅಂದ್ರೆ ಹೌದು ಅದ್ರ ಮೂಲ ಶುರುವಾಗದ್ ಮತ್ತೆ ಹೋಗದೆ ಮತ್ತೆ ಹೌದೌದೌದೌದು. ಫಿಸ್ಟುಲಾ ಕೆರಳಿಗೆ ಹೋಗುತ್ತೆ. ಕ್ಯಾನ್ಸರ್ ಅಂತ ಹೇಳಿದ್ರಲ್ಲ, ಈ ಫಿಸ್ಟುಲಾ ಇದೆಯಲ್ಲ, ಫಿಸ್ಟುಲಾ ನೆಗ್ಲೆಕ್ಟ್ ಮಾಡಿದ್ರೆ, ಫಿಸ್ಟುಲಾ ಪೈಲ್ಸ್ ಅಲ್ಲ, ಫಿಸ್ಟುಲಾ ನೆಗ್ಲೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ತಗೊಳ್ದಾನೆ 2%, 100ರಲ್ಲಿ 2 ಫಿಸ್ಟುಲಾ, ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. 100ರಲ್ಲಿ 2 ಫಿಸ್ಟುಲಾ, 100ರಲ್ಲಿ 2% ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ.
ನಮ್ಮ ಆಸ್ಪತ್ರೆಯಲ್ಲಿ ಫಿಸ್ಚುಲಾನಲ್ಲೇ ಇದುವರೆಗೂ 8 ಜನ ಕ್ಯಾನ್ಸರ್ ನೋಡಿದ್ವಿ ಪತ್ತೆ ಹಚ್ಚಿದ್ವಿ. ಹಾ. ಆಮೇಲೆ ಈ ದೇಶದಲ್ಲಿ ಟಿಬಿ ಎಂಡಮಿಕ್ ಎಲ್ಲಾ ಕಡೆ ಟಿಬಿ ಇದೆ. ಟಿಬಿ ಇಂದನೂ ಫಿಸ್ಚುಲ್ ಆಗುತ್ತೆ ಶಿವ. ಏನ್ ಹಿಂಗೆ ಎಲ್ಲಾ ಕಡೆ ಕ್ಯಾನ್ಸಲ್ ಆದ್ರೂ ಕೂಡ? ಹೌದು, ಟಿಬಿ ಇದ್ರೂ ಫಿಸ್ಚುಲ್ ಆಗುತ್ತೆ, ಲೆಕ್ಕ ಹಾಕೊಳ್ಳಿ. 100ಕ್ಕೆ ಈ ಆಪ್ಸಿಸ್ ಆಗುತ್ತಲ್ಲ, ಕುರಾಗುತ್ತಲ್ಲ, 100ಕ್ಕೆ 4% ಜನ ಟಿಬಿ ಇದೆ ಅದರಲ್ಲಿ. ಇನ್ನು 6%ಗೆ ನಾನು ಹೇಳಿದ್ನಲ್ಲ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನಿಕ್ ಅದಿದೆ. ಫಿಸ್ಚುಲಾ ಬರೋದು 90% ಬ್ಯಾಕ್ಟೀರಿಯಾ ಇಂದ ಶಿವಣ್ಣ. ಇನ್ನು 10% ಟಿಬಿ, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸು ಇವೆಲ್ಲ ಬರುತ್ತೆ ಶಿವಣ್ಣ. ಬೇರೆ ಬೇರೆ ಕಾಯಿಲೆಯಿಂದ ಅದು ಈ ಕಡೆಗೆ ಬರುತ್ತೆ. ಹೌದು 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 ಹೌದು. ಎಸ್, ನೀರು ಕುಡಿತಾ ಇದೀರಿ? ನಾನು ನೀರಂತೂ ಕಂಟಿನ್ಯೂಸ್. ಈಗ ನನಗ್ ಪೈಲ್ಸ್ ಆಗ್ಬಿಟ್ರೆ ಆಪರೇಷನ್ ಮಾಡೋದು ಆಮೇಲೆ ಅಲ್ವಾ. ನಾನ್ ನೀರು ಮತ್ತೆ ಹಣ್ಣು ರೆಗ್ಯುಲರ್ ತೊಳ್ತಾ ಇರ್ತೀನಿ. ನನಗೆ ಭಯ ಇದೆಲ್ಲ ತೊಳ್ತಾರೆ, ನನ್ ಪೈಲ್ಸ್ ಆದ್ರೆ ಇನ್ ಯಾರಪ್ಪ. ಸ್ಮೈಲ್ಸ್ ಇದ್ರಲ್ಲಿ ಎಷ್ಟು ಜನ ಡಾಕ್ಟರ್ಗಳಿದ್ದಾರೆ? ನಾವು ಒಟ್ಟು ಸ್ಮೈಲ್ಸ್ ಅಲ್ಲಿ 9 ಜನ ಇದೀವಿ ಶಿವ. ಸೊ ನಿಮ್ ನೇತೃತ್ವದಲ್ಲಿ ಸ್ಮೈಲ್ಸ್ ಇದಾಗ್ತದೆ. ಈಗೆಲ್ಲರೂ ಕೂಡ ರೇಡಿಯಾಲಜಿಸ್ಟ್ ಡಾಕ್ಟರ್ ವಿಜಯ್ ಅಂತ, ರೇಡಿಯಾಲಜಿಸ್ಟ್ ಡಾಕ್ಟರ್ ಲೋಹಿತ್ ಅಂತ, ಮತ್ತೆ ಮೆಡಿಕಲ್ ಗ್ಯಾಸ್ಟ್ರೋಂಟಾಲಜಿ ಡಾಕ್ಟರ್ ಜೀವನ್ ಅಂತ, ಇನ್ನೊಂದು 5 ಜನ ರೆಸಿಡೆಂಟ್ ಡಾಕ್ಟರ್ಸ್, ಇನ್ನೊಬ್ಬ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಅಂತ, ಆಮೇಲೆ ಮಂಡ್ಯದಲ್ಲಿ ಒಬ್ರು ಡಾಕ್ಟರ್ ಕಾರ್ತಿಕ್ ಅಂತ ಇದಾರೆ. ಎಷ್ಟು ಬ್ರಾಂಚ್ ಏನಾರೆ? ಮಂಡ್ಯದಲ್ಲಿ ಒಂದು ಬ್ರಾಂಚ್ ಇದೆ ಶಿವಣ್ಣ. ಇಲ್ಲಿ HSR ಒಂದು ಬ್ರಾಂಚ್ ಇದೆ, HSR ಲೇಔಟ್, ಮತ್ತೆ ಕ್ವೀನ್ಸ್ ರೋಡ್ ಅಲ್ಲಿ ಒಂದು ಬ್ರಾಂಚ್ ಇದೆ. ಆಮೇಲೆ ಡಾಕ್ಟರ್ ರಂಜಿತ್ ಅಂತ. ಸೊ ಇವರೆಲ್ಲ ಒಂದು ನಾವೆಲ್ಲ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಪೇಷಂಟ್ ಬರ್ತಾರೆ ಲೈಕ್ ಡೈಲಿ, ತಿಂಗಳ ಅಥವಾ ಎಷ್ಟು ಜನ ಈ ಸಮಸ್ಯೆ? ಶಿವಣ್ಣ, ಇಡೀ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೆಚ್ಚು ಜನ ಬರೋ ಆಸ್ಪತ್ರೆ ನಮ್ದು ಶಿವಣ್ಣ. ಓಕೆ. ಒಂದು ಹೆಚ್ಚು ಜನ ಬರ್ತಾರೆ. ಈಗ 100 ಜನ ಮೂಲವ್ಯಾಧಿ, ಈ ಫಿಸುಲ್ಲಾ ಮತ್ತೆ ಈ ಏನ್ ಪೈಲ್ಸ್ ಏನ್ ಕರಿತೀವಿದಲ್ಲ, ಈ ಸಮಸ್ಯೆಗೊಳಗಾಗೋ 100 ಜನದಲ್ಲಿ ಈ ತರ ಸರಿಯಾದ ಟ್ರೀಟ್ಮೆಂಟ್ ಜಾಗಕ್ಕೆ ಬರ್ತಾ ಇರೋರ ಸಂಖ್ಯೆ ನಿಮ್ ಪ್ರಕಾರ? ಈಗ ಒಂದು 30% ಬರ್ಬೋದು. ಇನ್ 70% ನಕಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಜಾಸ್ತಿ ಬರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಶಿವಣ್ಣ, ಈ ಸಮಸ್ಯೆ ಇದ್ದವರು ನನ್ ಪ್ರಕಾರ 100ದಲ್ಲಿ ಒಂದು 15% ಮಾತ್ರ ಬೇಗ ಬರ್ತಾರೆ. ಅದು ಯಾರು? ವಿದ್ಯಾವಂತರು. ಓಕೆ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ 100 ಜನದಲ್ಲಿ 100 ಜನ ಬರೋರ್ಗೆಲ್ಲ ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಫುಲ್ ಎಲ್ಲ ಅಡ್ವಾನ್ಸ್ ಲಾಸ್ಟ್ ಸ್ಟೇಜ್ ಬರ್ತಾರೆ. ಪೈಲ್ಸ್ ಆದ್ರೆ ಗ್ರೇಡ್ 4 ಅಲ್ಲಿ ಬರ್ತಾರೆ, ಫಿಶ್ ಆದ್ರೆ ಕ್ರಾನಿಕ್ ಇರುತ್ತೆ, ಫಿಸ್ಚುಲಾ ಎಲ್ಲ ಓಡೋಗಿರೋದು ಕಾಂಪ್ಲೆಕ್ಸ್. ಆಮೇಲೆ ಫಿಸ್ಚುಲಾ ಇದಕ್ಕೆ ಮೆಡಿಸಿನ್ ಅಲ್ಲಿ ಇಂಜೆಕ್ಷನ್ ಅಲ್ಲಿ ವಾಸಿ ಆಗಲ್ಲ. ಫಿಸ್ಚುಲಾಗೆ ಆಪರೇಷನ್ ಮಾಡ್ಲೇಬೇಕು. ನಾವ್ ಯಾವ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಲೇಸರ್ ಆಪರೇಷನ್ ಮಾಡ್ತೀವಿ. ಹಾಗೆ ಪೈಲ್ಸ್ ಸ್ಟೇಜ್ 1 ಇದ್ರೆ ಆಪರೇಷನ್ ಬೇಕಾಗಲ್ಲ. ಫಿಶರು ತುಂಬಾ ನೋವಿರುತ್ತೆ ಕೆಲವ್ರಿಗೆ, ನನ್ ಕೆಲ್ಸಕ್ಕೆ ಹೋಗಲ್ಲ ಸರ್ ಅಂತವ್ರು ಮಾಡ್ತೀವಿ, ಗೊತ್ತಾಯ್ತಲ್ವಾ. ಆಮೇಲೆ ಕ್ರಾನಿಕ್ ಆದ್ರೆ ಪದೇ ಅದು ರಿಪೀಟ್ ಆದ್ರೆ ಫಿಶರ್ ಆಪರೇಷನ್ ಮಾಡ್ಲೇಬೇಕು. ಸೊ ಸಾಮಾನ್ಯವಾಗಿ ಶಿವಣ್ಣ 100ಕ್ಕೆ 15% ಅರ್ಬನ್ ಅಂತ ಹೇಳಿದ್ನಲ್ಲ, ನಮ್ಮಲ್ಲಿ ಬರೋರು ಒಂದು 90%ಗೆ ಏನಾದ್ರೂ ಒಂದು ಲೇಸರ್ ಅಲ್ಲಿ ಮಾಡ್ಲೇಬೇಕು. ಇನ್ 10% ಮಾತ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದ್ರಲ್ಲಿ ಹೊಡೋದು. ಎಷ್ಟು ಜನ ಬೇಕಾಗುತ್ತೆ ಟ್ರೀಟ್ಮೆಂಟ್ ಇದೆಲ್ಲ ಲೆಕ್ಕಾಚಾರ? ನಮ್ಮಲ್ಲಿ ಶಿವಣ್ಣ ಬೆಳಗ್ಗೆ ಬಂದ್ರೆ ಸಂಜೆ ಕಳಿಸ್ಬಿಡ್ತೀವಿ ನಾವು. 95% ಜನ ವಿತಿನ್ 48 hours ಆಫೀಸ್ಗೆ ಹೋಗ್ತಾರೆ. ಇನ್ನು 5% ತುಂಬಾ ಕಾಂಪ್ಲೆಕ್ಸ್ ಇರೋರು, ತುಂಬಾ ಸೂಕ್ಷ್ಮ ಇರೋರು ಒಂದು ವಾರದಲ್ಲಿ ಹೋಗ್ತಾರೆ. ಇನ್ ಕೆಲವರು 15 ದಿನ ತಗೊಳ್ತಾರೆ, 2%. ಈಗ ಒಂದು ಡೆಮೋ ಸಿಕ್ತಂಗ ಆಗತ್ತೆ ನಮ್ಗೆ ಬಾಗೇಪಲ್ಲಿ. ಹೌದೌದೌದು, ತೋರಿಸ್ತೀವಿ ಯಾವ ರೀತಿ ಕ್ಯಾಪ್ ಮಾಡ್ತೀವಿ ಅಂತ ನಾವು ನಿಮಗೆ ತೋರಿಸ್ತೀವಿ ಶಿವಣ್ಣ ಅಲ್ಲಿ. ಸೊ ಒಂದು ಈ ಹೆಣ್ಮಕ್ಳ ಬಗ್ಗೆ ಮಾತಾಡ್ತದ ಶಿವಣ್ಣ, ಒಂದು 48-49 ವರ್ಷದ ಒಂದು ಹೆಣ್ಣು ಮಗಳು. ಓಕೆ. ರಾಜ್ಯ ಸರ್ಕಾರದಲ್ಲಿ ಬ್ಯೂರೋಕ್ರಾಟ್. ಓಕೆ. ಗೊತ್ತಾಯ್ತಲ್ವಾ. ಅವರು ಬಂದು ಕೂತ್ಕೊಂಡು ಹತ್ಬಿಟ್ರು, ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಏನಪ್ಪಾ ಈ ತರ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ಅಂತ ನಾನು, ಮೇಡಮ್ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ, ಕೂತ್ಕೊಳ್ಳಿ ಅಂತ. ಸೊ ಅವ್ರು ಹಳ್ಳದ್ ಮುಗಿಸೋರು ಸುಮ್ಮನೆ ಸೈಲೆಂಟ್ ಆಗಿದ್ದೆ. ಆಮೇಲೆ ಹೇಳಿ ಸಮಸ್ಯೆ ಅಂತ. ಅವಾಗ ಸರ್, ನಾನು ಮಕ್ಕಳಾದಾಗಿಂದ ಸರಿಯಾಗಿ ಮೋಷನ್ ಪಾಸ್ ಮಾಡಿಲ್ಲ ಸರ್, ನನಗೆ ತುಂಬಾ ಕಷ್ಟ ಆಗ್ತದೆ ಸರ್. ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗಿದ್ದೀನಿ, ನಾನು ತೋರ್ಸಿದೀನಿ, ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಸರ್. ಆಮೇಲೆ ನಮ್ಮ ಯಜಮಾನ್ರು ಅಂತೂ ದಿನ ಸಾಯೋರು ಅವ್ರು ಯಾರು ಅಂತ ನನ್ನನ್ನ ಎಲ್ ಬೇಕಾದ್ರೂ ಹೋಗಂತ ಬಿಟ್ಬಿಟ್ರು ಸರ್. ಬಿಟ್ಬಿಟ್ರು ಅಂದ್ರೆ ಎಲ್ ಬೇಕು ಹೋಗೋ ಬರಲ್ಲ ಟ್ರೀಟ್ಮೆಂಟ್ ಅಂತ.
ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ ಸರ್ ಅಂತ. ಡೀಪ್ ಆಗಿ ಕೇಳಿದ್ರೆ ನಾನು ಹೇಳಿದ್ನಲ್ಲ, ಈ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಜಾರ್ಕೊಂಡ್ ಬರುತ್ತೆ ಅಂತ, ಆಕೆಗೆ ಜಾರ್ಕೊಂಬಂದು ತುಂಬಾ ದೊಡ್ಡ ರೆಕ್ಟೋಸೀಲ್ ಅಂತ ಕರಿತೀವಿ, ಇಂಟ್ರಾರೆಕ್ಟಲ್ ಇಂಟರ್ಸೆಪ್ಷನ್ ಅಂತ ಕರಿತೀವಿ, ಅಂದ್ರೆ ಕರಳಲ್ಲಿ ಹೋಗಿರೋದು. ಆತರ ದಿನ ಅವರು ಬೆಳ್ಳ ತೆಗಿಬೇಕು. ಸೊ ಅವರಿಗೆ ನಾವೊಂದು ಮಾಡಿ ಚಿಕಿತ್ಸೆ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೆ ಬಂದು ಕಾಲಿಗೆ ಬಿದ್ರು. ಸರ್ ನಾನು 30 ವರ್ಷನೂ ಮೇಲಾಗಿತ್ತು, ನಾರ್ಮಲ್ ಆಗಿ ಮೋಷನ್ ಪಾಸ್ ಮಾಡಿ ಈ ತರ ಮಾಡಿದೆ ಸರ್. ನೆಕ್ಸ್ಟ್ ಡೇ ರಿಸಲ್ಟ್ ಸಿಗುತ್ತೆ ಶಿವಣ್ಣ, ನೆಕ್ಸ್ಟ್ ಡೇ. ಸೊ ಆತರ ಈ ತರ ಬ್ಯೂರೋಕ್ರಾಟ್ ರಾಜ್ಯದಲ್ಲಿ ಅವ್ರೇನೇ ಸುಮಾರು 30 ವರ್ಷ ಸಫರ್ ಮಾಡ್ಬಿಟ್ಟಿದೆ ಅಂತ ಹೇಳಿದ್ರೆ ಬೇರೆ ಸಾಮಾನ್ಯ ಜನ, ಸಾಮಾನ್ಯ ಮಹಿಳೆಯರು ಏನಾಗ ಶಿವಣ್ಣ. ಹಾಗೆ ಬಹಳ ಇದು. ಈಗ ಈ ಮೂಲವ್ಯಾಧಿ ಪೈಲ್ಸ್ ಅಲ್ಲಿ ಪಿಸ್ತೂಲಾ ಅನ್ನೋ ವರ್ಡ್ ಜಾಸ್ತಿ ಬಳಸ್ತಾ ಇದ್ದಿರಲ್ಲ, ಏನ್ ಅದ್ಯಾವ್ದು ಏನ್ ಡಿಫ್ರೆಂಟ್ ಇಲ್ಲ ಯಾವ ತುಂಬಾ ಡೇಂಜರಸ್ ಏನ್ ಕತೆ? ಏನ್ ಗೊತ್ತಾ ಶಿವಣ್ಣ, ಗುರುದ್ವಾರದಲ್ಲಿ ಏನೇ ಸಮಸ್ಯೆ ಬಂದರೂ ಜನ ಪೈಲ್ಸ್ ಅಂತ ಬರ್ತಾರೆ. ಹೌದು, ಏನೇ ಆಗ್ಲಿ ಪೈಲ್ಸ್ ಅಂತ ಬರ್ತದೆ. ಆದ್ರೆ ಪೈಲ್ಸ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಆಪ್ಸಿಸ್ ಕುರ ಅಂತಾರಲ್ಲ ಅದಾಗಿರ್ಬೋದು, ಅಥವಾ ಫಿಸ್ಚುಲಾ ಆಗಿರ್ಬೋದು. ಈ ಫಿಸ್ಚುಲಾ ಏನು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಈ 90% ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದರಿಂದ ಮೋಷನ್ ಪಾಸ್ ಮಾಡಿದಾಗ ಮುಕ್ಕದಾಗ, ಮೋಷನ್ ಪಾಸ್ ಮಾಡಿದಾಗ ಗಟ್ಟಿ ಹೋದ್ರೆ, ಅಕಸ್ಮಾತ್ ಲೂಸ್ ಮೋಷನ್ ಆದ್ರೆ, ಯಾವ್ದಾದ್ರು ಗಲೀಜ್ ವಾಶ್ರೂಮ್ಸ್ ಅಲ್ಲಿ ಯುರೋಪಿಯನ್ ಕಮೋಡ್ ಅಲ್ಲಿ ಕೂತ್ಕೊಂಡ್ರೆ ಬ್ಯಾಕ್ಟೀರಿಯಾದಿಂದ ಆಪ್ಸೆಸ್ ಆಗುತ್ತೆ, ಕುರ ಆಗುತ್ತೆ. ಆ ಕುರಾದಾಗ ಏನ್ ಮಾಡ್ತಾರೆ, ಅದಷ್ಟೇ ಉಡ್ದೋಗುತ್ತೆ, ಅಥವಾ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದಾಗ ಕುರನ ಓಪನ್ ಮಾಡಿ ಕಳಿಸ್ಬಿಡ್ತಾರೆ, ಅದನ್ನ ಬೇರ್ನಲ್ಲೇ ಬಿಡ್ತಾರೆ. ಅದಷ್ಟು ಅದು ಹೊಡೆದಾಗ ಫಿಸ್ಚುಲಾ ಆಗುತ್ತೆ. ಈ ಎರಡೂ ಆದಾಗ ಏನಾಗುತ್ತೆ, ಅದು ತುಂಬಾ ಕಾಂಪ್ಲಿಕೇಟೆಡ್ ಆಗ್ಬೋದು ಶಿವಣ್ಣ. ಯಾಕಂದ್ರೆ ಅದು ಮಹಿಳೆಯರ ಒಂದ ಮಾಡೋ ಜಾಗಕ್ಕೆ ಹೋಗ್ಬೋದು, ಬರ್ತ್ ಕೆನಾಲ್ಗೆ ಹೋಗ್ಬೋದು, ಗಂಡಸರಲ್ಲಿ ಹೊಟ್ಟೆಗೆ ಹೋಗ್ಬೋದು, ಕೆಲವರಿಗೆ ಕಾಲ್ ಬರೋ ಟ್ರ್ಯಾಕ್ಟು ಎಲ್ಲೆಲ್ಲೋ ಬೆಳ್ಕೊಂಡು ಹೋಗ್ಬಿಡುತ್ತೆ. ಈ ಒಂದು ಫಿಸ್ಚುಲಾ ಮೂಳೆಗೆ ಹೊಟ್ಟೋಗುತ್ತೆ, 1 ಟ್ರ್ಯಾಕ್ 2 ಟ್ರ್ಯಾಕ್ ಮರ ತರ ಬೆಳ್ಕೊಂಡು ಹೋಗ್ಬಿಡುತ್ತೆ ಫಿಸ್ಚುಲಾ. ಈ ಒಂದು ಆಪರೇಷನ್ ತುಂಬಾ ಕಾಂಪ್ಲೆಕ್ಸ್ ಈ ಪ್ರಪಂಚದಲ್ಲಿ. ಇದೇ ದೊಡ್ಡ ಸಮಸ್ಯೆ ಆಗಿ ನೋಡಿದ್ರೆ, ಇದೇ ದೊಡ್ಡ ಸಮಸ್ಯೆ ಬೆಳ್ಕೊಂಡು ಹೋಗುತ್ತೆ. ಸೊ ಇದಕ್ಕೆ ಬಹಳ ಹುಷಾರಾಗಿ ಆಪರೇಟ್ ಮಾಡ್ಬೇಕು. ಈಗ ಸರಿಯಾಗಿ ಮಾಡದೆ ಹೋದಕ್ಕೆ ಮೋಷನ್ ಕಂಟ್ರೋಲ್ ತಪ್ಪ ಹೋಗೋದು, ಮತ್ತೆ ಪದೇ ಪದೇ ಬರೋದು. ಇಡೀ ಪ್ರಪಂಚದಲ್ಲಿ 100 ಜನದಲ್ಲಿ ಆಪರೇಷನ್ ಮಾಡಿದ್ರೆ ನರ್ಸಾರೆಡ್ಡಿ 50 ಜನಕ್ಕೆ ಬರುತ್ತೆ ಅಂತ ಹೇಳಿದ್ರು. ಡೇಟಾ ಪ್ರಕಾರ 100 ಜನದಲ್ಲಿ 40 ಜನಕ್ಕೆ ಇದು ಫಿಸ್ಚುಲಾ ಮತ್ತೆ ಬರುತ್ತೆ. ಆದ್ರೆ ನಮ್ಮಲ್ಲಿ ಮಾಡಿದಾಗ 100 ಜನದಲ್ಲಿ ನಾವು ರೆಕಾರ್ಡ್ಸ್ ಡೇಟಾ ಎಲ್ಲ ಇಟ್ಟಿದೀವಿ, ಲೆಸ್ ದೆನ್ 1% ಶಿವಣ್ಣ ಬಂದಿರೋದು. 100 ಅದು ಎಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತಲ್ಲ, ಅದು ಮತ್ತೆ ಬಂದಿರಲ್ಲ, ಒಂಚೂರು ಬೇರೆ ಉಳ್ಕೊಂಡಿರುತ್ತಿಲ್ಲ, ತೆಗೆದಾಕ್ತಿರೋದು ಅಷ್ಟೇ. ಬಟ್ ನಾನಂತೂ 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ ಫಿಸ್ಚುಲಾ ಸರ್ಜರಿ 100%. ಸೊ ಫಿಸ್ಚುಲಾನ ಯಾವುದೇ ಕಾರಣಕ್ಕೂ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಕ್ಯಾನ್ಸರ್ಗೆ ಆಗುತ್ತದು. ಎರಡನೇದು ಬೇರೆ ಕಡೆ ಎಲ್ಲ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಸಾಧ್ಯವಾದಷ್ಟು ಬೇಗ ಫಿಸ್ಚುಲಾ ಇದ್ರೆ ಚಿಕಿತ್ಸೆ ಮಾಡ್ಕೊಡೋದು ಒಳ್ಳೇದು. ಆಮೇಲೆ ಫಿಸ್ಚುಲಾ ಮಾಡ್ಬೇಕಾದ್ರೆ ಒಂದು MRI ಸ್ಕ್ಯಾನ್ ಮಾಡ್ಲೇಬೇಕು ಕಂಪಲ್ಸರಿ. ಇದು ಸಿಂಪಲ್ ಫಿಸ್ಚುಲಾ ನೋಡಕ್ಕೆ ಸಿಂಪಲ್ ಆಗಿರುತ್ತೆ, ಸ್ಕ್ಯಾನ್ ಮಾಡಿದಾಗ ಕಾಂಪ್ಲೆಕ್ಸ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಫಿಸ್ಚುಲಾ ನೋಡೋ ಕಾಂಪ್ಲೆಕ್ಸ್ ಆಗಿರುತ್ತೆ, ಸ್ಕ್ಯಾನ್ ಮಾಡಿದಾಗ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಎರಡನೇದು ಫಿಸ್ಚುಲಾ ಮಾಡಿದಾಗ ನಾವು ಕೊಲೊನೋಸ್ಕೋಪಿ ಮಾಡ್ಲೇಬೇಕು. ಯಾಕಂದ್ರೆ 90% ಅಲ್ಲಿ ಅದು 90% ಬ್ಯಾಕ್ಟೀರಿಯಾ ಬರುತ್ತೆ 100ರಲ್ಲಿ. ಇನ್ನು 10% TB, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಕ್ಯಾನ್ಸರ್, HIV ಇನ್ಫೆಕ್ಷನ್ಸ್ ಎಲ್ಲ ಬರ್ತವೆ. ಹಾಗಾಗಿ ಫಿಸ್ಚುಲಾನ ಬಹಳ ಡೀಟೇಲ್ ಆಗಿ ಅನಲೈಸ್ ಮಾಡಿ ಆಮೇಲೆ ಅದನ್ನ ಆಪರೇಟ್ ಮಾಡ್ಬೇಕು. ಫಿಸ್ಚುಲಾನು ಅಷ್ಟೇ, ಆಪ್ಸೆಸ್ ಕುರಾನು ಅಷ್ಟೇ, ಎರಡನ್ನೂ ಕರೆಕ್ಟ್ ಆಗಿ ಒಂದೇ ತರ ಟ್ರೀಟ್ ಮಾಡಬೇಕು. ಏನಿದೆ ಬಹಳ ವಿಷಯಗಳಿದೆ ಇದರಲ್ಲಿ. ಹೌದೌದು, ಬಹಳ ಡೆಪ್ತ್ ಅಲ್ಲಿ ಇದೆ ಇದು. ನಾವು ಡೇವಿಡ್ ಡಾಕ್ಟರ್ ಅಲ್ಲಿ ಡಾಲರ್ಸ್ ಕಾಲೋನಿ ಅವ್ರ ಮನೆಯಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶುರು ಮಾಡಿ ಜರ್ನಿ, ಕಾರಲ್ಲಿ ಬರ್ತಾ ಹಿಂಗ್ ದೇವನಹಳ್ಳಿ ಡಾಕ್ಟರ್ ನರ್ಸಾರೆಡ್ಡಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಾಗ ಗಂಟೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿರೋ ಮುಗಿತಿಲ್ಲ. ಇನ್ನು ಬಾಗೇಪಲ್ಲಿ ಜರ್ನಿ ಇದೆ, ಅಲ್ಲೂ ಮತ್ತದಷ್ಟು ಮಾತಾಡೋದಿದೆ. ಇನ್ನು ಡಾಕ್ಟರ್ ಯಾರು, ಮೂಲ ಏನು, ಏನ್ ಕತೆ, ಹೆಂಗೆ ಈ ಜರ್ನಿ, ಲೈಫ್ ಸ್ಟೈಲ್ ಏನ್ ಇವ್ರದ್ದು, ಲೈಫ್ ಸ್ಟೋರಿ ಏನು, ಏನ್ ಇಷ್ಟ ಏನ್ ಕಷ್ಟ ಎಲ್ಲಾನು ಹೇಳ್ತೀನಿ. ಆ ಬಾಗೇಪಲ್ಲಿ ಕ್ಯಾಂಪ್ ಅಲ್ಲೆಲ್ಲ ಮಾತಾಡಿದ್ಮೇಲೆ, ಯಾಕಂದ್ರೆ ಇಷ್ಟೆಲ್ಲಾ ತಿಳ್ಕೊಂಡಂತ ನಾವು ಮೂಲವ್ಯಾಧಿ ಫೈಲ್ಸ್ ಅಂತ ಅನ್ಕೊಂಡಿದ್ವಿ, ಅಲ್ಲ ಇದರ ಫೈಲ್ಸ್ ಜಾಸ್ತಿ ಇದೆ ತಿಳಿಬೇಕಾಗಿರೋದು. ಹಾಗಾಗಿ ಇಷ್ಟೆಲ್ಲ ಫೈಲ್ಸ್ ಬಗ್ಗೆ ಫೈಲ್ ಗಳನ್ನ ಸ್ಟಡಿ ಮಾಡಿರ್ತಕ್ಕಂತ ನಮ್ಮ ಗ್ರೇಟ್ ಡಾಕ್ಟರ್ ಪರಮೇಶ್ವರ್ ಅವರ ಜೀವನದ ಜರ್ನಿ ಎಲ್ಲವನ್ನೂ ಕೇಳ್ತಿ ನಿಮ್ಗೆ ತಿಳಿಸ್ತೀನಿ. ಹಾಗಾಗಿ ಎಸ್ ಬಾಗೇಪಲ್ಲಿ ಹತ್ರ ಬಂದ್ವಿ.
ಆ ಕ್ಯಾಂಪ್ ಅಲ್ಲಿ ಮತ್ತಿನ್ನೊಂದಷ್ಟು ಮಾತಾಡಿ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವತ್ತಿನ ಈ ಒಂದು ಡೇವಿಡ್ ಡಾಕ್ಟರ್ ಅಲ್ಲಿ ನಾನು ನಿಮ್ಗೆ ಕಟ್ಕೊಡ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.